ಕಾಫಿನ ತುಂಬ ಇಷ್ಟಪಡೋರು ಬಿಡೋಕ್ಕಾಗಲ್ಲ. ಏನು ಮಾಡಿದ್ರು ಅದು ಬಿಡೋಕ್ಕಾಗಲ್ಲ. ಒಂಥರ ಚಟ ಅಂತಾರಲ್ಲ ಆ ಥರ. ಅದಕ್ಕೆ ನಾನು ಮಾಡ್ಕೊಂಡಿರೋದು ಒಂದು ದಾರಿ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಕಾಫಿ ಹೆಲ್ತ್ಗೆ ಒಳ್ಳೆಯದಲ್ಲ, ಬಟ್ ಬ್ಲ್ಯಾಕ್ ಕಾಫಿ ತುಂಬ ಒಳ್ಳೆಯದು. ಸೊ ನಮಗೆ ಎನರ್ಜಿ ಕೂಡ ಕೊಡುತ್ತೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋಕೊಂಡು. ಗೊತ್ತಾಯಿತು. ಹೌದಾ? ಗೊತ್ತಿರಲಿಲ್ಲ ಅಂತೆ. ಇವಾಗ ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಸಕ್ಕರೆನೂ ಬೇಡ ಹಾಲು ಬೇಡ, ಕಾಫಿ ಒಂದು ಪೌಡರ್ ಇದ್ದರೆ ಸಾಕು ನನಗೆ. ಇದು ಯಾವ ಥರ ಡ್ಯಾನ್ಸ್ ಅಂತಲೇ ಗೊತ್ತಾಗಲ್ಲ ನನಗೆ. ಅದೇ ಇಲ್ಲಿ ಕುಣಿತಾಳೆ. ಆ ಸೌಂಡ್ ಇದ್ದಾಗ ಮಾತ್ರ ಕುಡಿ. ಸೌಂಡ್ ಇದ್ದಾಗ ಮಾತ್ರ ರಿಯಲ್ ಆಗಿ ಹೋಗಿ ಅಲ್ಲಿ ಕುದಿಯಲ್ಲ. ಮೀಟ್ರ್ ಅಲ್ಲಿಗೆ ಆಫು. ಆ ಚಿಕ್ಕ ಮಕ್ಳುನಾಗ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಒಂಚೂರು ಬೆಳೀತಾ 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 ಅದು ಯಾಕೆ ಹಂಗೆ ಆತವ ಈ ಮಕ್ಕಳು ಅಂತಲೇ ಗೊತ್ತಾಗಲ್ಲ. ನಿಮ್ಮನೆ ಮಕ್ಕಳು ಹಿಂಗೇನಾ? ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ನಾನು ನೋಡಿರಂಗೆ ಇವರಿಬ್ಬರಲ್ಲೂ ಕೂಡ. ಹಂಗಾರೆ ಆನ್ಸರ್ ಸಿಗಲ್ಲ. ಫ್ರೆಂಡ್ಸ್, ಇವತ್ತು ಇನ್ನೊಂದು ಪಾರ್ಸಲ್ ಬಂದಿದೆ ನೋಡಿ. ಇದು ಏನಂತ ನಂಗೆ ಫುಲ್ ಸರ್ಪ್ರೈಸಿಂಗ್ ಅಮೇಝಿಂಗ್ ಹಂಗೆ ಅನಿಸ್ತೈತೆ. ಓಪನ್ ಮಾಡಿ ಏನಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಆರ್ಡರ್ ಮಾಡಿರೋದು ಬಂದು ಮೀಶೋದಲ್ಲೇ, ಆಲ್ಮೋಸ್ಟ್ ಅದರಲ್ಲೇ ಮಾಡೋದು. ಇದು ಬಂದುಬಿಟ್ಟು ಫ್ರಿಡ್ಜ್ ಆರ್ಗನೈಸ್ಗೋಸ್ಕರ ಅಂತ ಮಾಡಿರೋದು. ನೋಡ್ತಾ ಇರ್ಬೋದು. ಈಗ ಇದು ಸಿಂಗಲ್ ಬಾಕ್ಸ್ ಬರುತ್ತೆ. ಆ ಸಿಂಗಲ್ ಬಾಕ್ಸಲ್ಲಿ ಪಾರ್ಟಿಷನ್ ಬರುತ್ತೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ವೈಸು. ಈಗ ಓಪನ್ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಏನು ಅಂತ. ಈಗ ಓಪನ್ ಮಾಡಿದ್ದಾಳೆ ನನ್ನ ಮಗಳು. ಸ್ವಲ್ಪ ಯಾಕೋ ಮಿಸ್ ಹೊಡಿತಾ ಇತ್ತು ನನಗೆ. ಇದು ಬಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಟ್ ಯಾಕೋ ಸ್ವಲ್ಪ ಕ್ಯಾಪು ಸರಿ ಇಲ್ಲ ಅಂತ ನನಗನ್ನಿಸ್ತು. ನೀಟಾಗಿ ಕ್ಲೋಸ್ ಆಗೋಲ್ಲ. ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ಒಂದೇ ಬಾಕ್ಸಲ್ಲಿ ನಾವು ಡೈಲಿ ಯೂಸ್ ಮಾಡೋವಂಥ ಥಿಂಗ್ಸು ಕೊತ್ತಂಬರಿ, ಪುದೀನ, ಕರಿಬೇವು ಆ್ಯಂಡ್ ಮೆಣಸಿನ್ಕಾಯಿ, ಈ ಮೂರು ಡೈಲಿ ಓಪನ್ ಮಾಡ್ತಾನೆ ಇರ್ತೀವಿ ಫ್ರಿಜ್ಜಲ್ಲಿ. ಒಂದೊಂದೇ ಬಾಕ್ಸ್ ಓಪನ್ ಮಾಡೋದಕ್ಕಿಂತ ಸ್ವಲ್ಪನೇ ಅಲ್ವಾ ಯೂಸ್ ಮಾಡೋದು ನಾನು. ಆದ್ದರಿಂದ ಈ 4ರಲ್ಲೂ ಇಟ್ಕೊಂಡು ಒಂದೇ ಸಲ ಯೂಸ್ ಮಾಡ್ಬೋದಲ್ವ ಅಂದ್ಬಿಟ್ಟು ಒಂದು ಯೋಚನೆಯಲ್ಲಿ ಮಾಡಿದ್ದೀನಿ. ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಅದ್ರ ಜೊತೆ ಇನ್ನೂ ಒಂದು ಬಾಕ್ಸು ಮಾಡಿದ್ದೆ. ಇದು ಬಂದು ಈಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರ. ನಿಮಗೆ ಯಾವ ಥರ ಅನಿಸಿದೆ? ಈ ಥರ ಬಾಕ್ಸು ಚೆನ್ನಾಗಿ ಬಂದಿದೆಯಾ ಬಂದಿಲ್ವ ಅಂತ. ಸುಮಾರು ಚೆನ್ನಾಗಿ ಬಂದಿರ್ತವೆ, ಕೆಲವೊಂದು ಬಂದಿರಲ್ಲ. ಲಾಸ್ಟ್ ಟೈಮು ಇದೇ ಥರದ್ದೇ ಮಾಡಿದ್ದೆ, ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದಕ್ಕಿಂತ ಇದು ಸ್ವಲ್ಪ ಚಿಕ್ಕದು ಅಂತ ಹೇಳ್ಬೋದು, ಬಟ್ ಕ್ವಾಲಿಟಿ ವೈಸ್ ಸೇಮ್ ಇದೆ. ಬಟ್ ಸೈಜ್ ಸ್ವಲ್ಪ ಚಿಕ್ಕದಿತ್ತು. ಇದು ಪರವಾಗಿಲ್ಲ. ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಕೊಡೋ ದುಡ್ಡಿಗೆ ಏನು ಲಾಸ್ ಇಲ್ಲ. ಪೈಸಾ ವಸೂಲ್ ಅಂತಾರಲ್ಲ ಆ ಥರ, ಕಾಸಿಗೆ ತಕ್ಕಂತೆ ಕಜ್ಜಾಯ. ಮೀಶೋದಲ್ಲಿ ಆಲ್ಮೋಸ್ಟ್ ತುಂಬ ಕಡಿಮೆಗೆ ಚೀಪಾಗಿ ಸಿಗ್ತವೆ. ಅದರಲ್ಲಿ ಒಂದೊಂದು ಟೈಮು ಚೆನ್ನಾಗಿರೋ ಸಿಗುತ್ತೆ, ಒಂದೊಂದು ಟೈಮು ಕಾಸಿಗೆ ತಕ್ಕಂತೆ ಸಿಗುತ್ತೆ, ಒಂದೊಂದು ಟೈಮು ತುಂಬ ಇಷ್ಟೇನಾ ಇಷ್ಟು ಚೆನ್ನಾಗಿರೋ ಐಟಮಿಗೆ ಇಷ್ಟು ಕಡಿಮೆ ಸಿಗುತ್ತಲ್ಲ ಅಂತ ಒಂದೊಂದು ಟೈಮ್ ತುಂಬಾ ಖುಷಿ ಆಗ್ಬಿಡುತ್ತೆ. ಒಂದೊಂದು ಟೈಮ್ ಈ ಥರ ಅಯ್ಯೋ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಲ್ವಾ ಬಿಡು ಅಂತ ಅನಿಸುತ್ತೆ. ಅದರಲ್ಲೂ ಈ ಸಲ ತುಂಬ ಆರ್ಡರ್ ಮಾಡಿ ತುಂಬ ರಿಟರ್ನ್ ಕೂಡ ಮಾಡಿಬಿಟ್ಟಿದ್ದೀನಿ. ಸುಮಾರು ಯೂಸ್ಫುಲ್ ಇಲ್ಲ ಅಂದ್ಕೊಂಡೇ ರಿಟರ್ನ್ ಮಾಡಿದ್ದೀನಿ. ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತೀನಿ, ಬಟ್ ಅವೇನಕ್ಕೂ ಯೂಸ್ ಇಲ್ಲ ಅಂತ ಅನಿಸ್ಬಿಡುತ್ತೆ. ಇದು ಕೊನೆಗೆ ನನಗೆ ಓಕೆ ಅನ್ನಿಸ್ತು, ಇಷ್ಟ ಆಯಿತು. ಸೊ ಅದರಿಂದ 4 ಬಾಕ್ಸ್ ಅಷ್ಟೇ ನಾನು ಮಾಡಿದ್ದು. ಲಾಸ್ಟ್ ಟೈಮ್ 6 ಬಾಕ್ಸ್ ಮಾಡಿದ್ದೆ ನಾನು. ಅದರಿಂದ ಈಗ ಅದು ಮುಗೀತು. ಈಗ ಇದನ್ನು ಮಾಡಿದ್ದೀನಿ. ಇದು ಚೆನ್ನಾಗಿದೆ. ನಿಮಗೆಲ್ಲ ಯಾರಿಗಾದ್ರೂ ಇಷ್ಟ ಆಗಿತ್ತಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ